ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಈ ವಿಡಿಯೋನ ನಾನು ತೊಗೊಂಬಂದೀನಿ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿರಿ. ಯುಗಾದಿ ಹಬ್ಬ ಅಂದ್ರೆ ಹಿಂದೂ ಧರ್ಮೀಯರಿಗೆ ಹೊಸ ವರ್ಷದ ಆರಂಭ ಅಂತ ಹೇಳ್ಬೋದು. ಈ ಹಬ್ಬವು ನಮ್ಮ ಜೀವನದಲ್ಲಿ ಹೊಸವನ್ನು ಸ್ವಾಗತಿಸುವಂಥ ಹಬ್ಬವಾಗೈತಿ. ಇನ್ನು ಪುರಾಣಗಳ ಪ್ರಕಾರ ಈ ದಿನವನ್ನು ಬ್ರಹ್ಮದೇವರು ವಿಶ್ವ ಸೃಷ್ಟಿಯನ್ನು ಪ್ರಾರಂಭ ಮಾಡಿದರು ಅಂತ ಹೇಳಲಾಗುತ್ತೆ. ಹಾಗೆ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲಾಗಿದೆ ಅಂತ ಹೇಳಿ ಅನೇಕ ದಂತಕಥೆಗಳು ಈ ಹಬ್ಬದ ಮಹತ್ವವನ್ನು ಹೇಳಲಾಗುತ್ತೆ. ಎಲ್ಲ ವರ್ಷವೂ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷ ಯುಗಾದಿ ಹಬ್ಬವನ್ನು ಮಾರ್ಚ್ 30 ಭಾನುವಾರದ ದಿವಸ ಆಚರಣೆಯನ್ನು ಮಾಡಲಾಗುತ್ತೆ. ಈ ಯುಗಾದಿಯ ದಿವಸದಂದು ಕೆಲವೊಂದು ವಿಶೇಷವಾದಂತಹ ವಸ್ತುಗಳನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಅದೃಷ್ಟ, ಆರ್ಥಿಕ ಪ್ರಗತಿ, ಆರೋಗ್ಯ ಮತ್ತು ಸಂಸಾರದಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ ಕುಟುಂಬದಲ್ಲಿ ಅನಿಸುತ್ತೆ. ಹಾಗಾಗಿ ಆ ದಿವಸ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಅಂಥೇಳಿ ನಾವು ತಿಳಿಯೋಣ ಬರ್ರಿ. ನೋಡಿರಿ, ಯುಗಾದಿ ಹಬ್ಬದ ದಿವಸ ಮನೆಗೆ ಉಪ್ಪನ್ನು ತೊಗೊಂಬರ್ರಿ. ನೋಡಿರಿ, ಹಿಂದೂ ಧರ್ಮದಲ್ಲಿ ಉಪ್ಪಿಗೆ ಬಹಳ ಹೆಚ್ಚಿನ ಮಹತ್ವ ಇದೆ. ಉಪ್ಪಿನಲ್ಲಿ ದೈವಿಕ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂತಹ ಶಕ್ತಿ ಇದೆ. ಇನ್ನು ಉಪ್ಪನ್ನು ಮನೆಯಲ್ಲಿ ನಾವು ನೆಲ ಒರೆಸುವಾಗ ಆ ನೀರಿಗೆ ಉಪ್ಪನ್ನು ಬೆರೆಸಿ ನೆಲ ಒರೆಸುವಂತಹ ಪದ್ಧತಿ ಐತಿ. ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನದು ನಾಶ ಮಾಡುತ್ತೆ. ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ನೀವು ಮನೆಗೆ ಉಪ್ಪನ್ನು ತರುವುದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತೆ. ಇನ್ನು ನೋಡಿರಿ, ಯುಗಾದಿ ಹಬ್ಬದ ದಿವಸ ಅಕ್ಕಿಯನ್ನು ಮನೆಗೆ ತೊಗೊಂಬರಬೇಕು. ನೋಡಿರಿ, ಅಕ್ಕಿಯನ್ನು ನಾವು ತಾಯಿ ಅನ್ನಪೂರ್ಣೇಶ್ವರಿಯ ಸ್ವರೂಪ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆ ದಿವಸ ಯುಗಾದಿ ಹಬ್ಬದ ದಿವಸಂದು ಅಕ್ಕಿಯನ್ನು ತೊಗೊಂಬಂದು ಒಂದು ಹಿತ್ತಾಳೆ ಇಲ್ವ ತಾಮ್ರದ ತಟ್ಟೆಯಲ್ಲಿ 1 ಹಿಡಿಯಾಗುವಷ್ಟು ಹೊಸ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿನ, ಕುಂಕುಮ, ಹೂವನ್ನು ಹಾಕಿ ಪೂಜೆ ಮಾಡಿ ಮಹಾಲಕ್ಷ್ಮಿ ಬಳಿ ಜೀವನದಲ್ಲಿ ಎಂದಿಗೂ ಧನಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಮ್ಮ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯ ನಂತರ ಸ್ವಲ್ಪ ಅದರಲ್ಲಿ ಅಕ್ಕಿ ಕಾಳನ್ನ ತಗೊಂಡು ನೀವು ಹಣ ಇಡುವಂತಹ ಸ್ಥಳದಲ್ಲಿ ಇಲ್ಲ ಪರ್ಸಿಲೋ ಇಲ್ಲ ಪ್ಯಾಕೆಟ್ನಲ್ಲೋ ಇಟ್ಟುಕೊಳ್ಬೋದು. ಇದರಿಂದ ಮನೆಯಲ್ಲಿ ಸುಖ ಸೌಕರ್ಯ ಜಾಸ್ತಿ ಆಗುತ್ತೆ. ಹಣಕ್ಕೂ ಧನಕ್ಕೂ ಯಾವುದೇ ಕೊರತೆ ಆಗಲ್ಲ. ನೋಡ್ರಿ, ಇನ್ನು ಯುಗಾದಿ ಹಬ್ಬದ ದಿನದಂದು ಅರಳಿ ಮರಕ್ಕೆ ಪೂಜೆಯನ್ನು ಮಾಡಬೇಕು. ಯಾಕಂದರೆ ಅರಳಿ ಮರದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರು ಸೇರಿದಂತೆ ಇನ್ನಿತರ ದೇವತೆಗಳು ವಾಸವಾಗಿರ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಯುಗಾದಿ ದಿನದಂದು ಸಂಜೆ ನೀರಿಗೆ ಹಾಲು ಬೆಲ್ಲವನ್ನು ಬೆರೆಸಿ ಅರಳಿ ಮರಕ್ಕೆ ಸಮರ್ಪಣೆ ಮಾಡಬೇಕು. ಹೂವು, ಅರಿಶಿನ, ಕುಂಕುಮವನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ 12 ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ. ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಇದರಿಂದ ಗ್ರಹದೋಷಗಳು ದೂರವಾಗಿ ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಸಹಿತ ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದು ಅರಳಿ ಮರದ ಎಲೆಯನ್ನು ತೊಗೊಂಬಂದು ನೀವು ದುಡ್ಡಿಡುವಂತಹ ಸ್ಥಳದಲ್ಲಿ ಈ ಅರಳಿ ಮರದ ಎಲೆಯನ್ನು ಇಡಬೇಕು. ಇನ್ನು ಯುಗಾದಿ ಹಬ್ಬದ ದಿವಸ ಮನೆಗೆ ಕವಡಿಯನ್ನು ತೊಗೊಂಬರಬೇಕು. ಕವಡೆ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗೈತಿ. ಮನೆಯಲ್ಲಿ ಕವಡೆಯನ್ನು ಇಟ್ಟುಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ. ಹಣಕಾಸಿನ ಸಮಸ್ಯೆಗಳು ಸಹಿತ ಬಾರದಂತೆ ಲಕ್ಷ್ಮೀದೇವಿ ರಕ್ಷಣೆ ಮಾಡ್ತಾಳೆ ಅಂಥೇಳಿ ನಮಗೆ ನಂಬಿಕೆಯೂ ಸಹಿತ ಇದೆ. ಅದರಲ್ಲಿಯೂ ಸಹಿತ ಹಳದಿ ಬಣ್ಣದ ಕವಡೆಯನ್ನು ತರುವುದು ಬಹಳ ಬಹಳ ಉತ್ತಮ. ಯುಗಾದಿ ಹಬ್ಬದ ದಿವಸ 6 ಹಳದಿ ಬಣ್ಣದ ಕವಡೆಗಳನ್ನು ತಂದು ಅದನ್ನು ಅರಿಶಿಣದ ನೀರಿನಿಂದ ತೊಳೆದು ಅರಿಶಿನ, ಕುಂಕುಮವನ್ನು ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯ ಮೇಲಿಟ್ಟು ಅಕ್ಷತೆ ಮತ್ತು ಹೂಗಳಿಂದ ಅದನ್ನು ಪೂಜೆ ಮಾಡಿರಿ. ಬಳಿಕ ಅದನ್ನು ನೀವು ಹಣ ಇಡುವಂತಹ ಸ್ಥಳದಲ್ಲಿ ತಗೊಂಡು ಹೋಗಿ ಇಡಬೇಕಾಗುತ್ತೆ. ಇದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸದಾ ನಿಲ್ಲಿಸ್ತಾಳೆ. ಇನ್ನು ವೀಕ್ಷಕರೇ, ಯುಗಾದಿಯ ದಿವಸ ಮನೆಗೆ ಅರಿಶಿಣದ ಕೊಂಬನ್ನು ತೊಗೊಂಬರಬೇಕು. ಅರಿಶಿಣವು ಲಕ್ಷ್ಮೀನಾರಾಯಣರಿಗೆ ತುಂಬ ಪ್ರಿಯವಾದಂತಹ ವಸ್ತು. ಆ ಕಾರಣದಿಂದ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜೆ ಮಾಡುವಾಗ ಕಡ್ಡಾಯವಾಗಿ ಅರಿಶಿಣವನ್ನು ಬಳಸಬೇಕಾಗುತ್ತೆ. ಹಾಗಾಗಿ ಯುಗಾದಿ ಹಬ್ಬದ ದಿನದಂದು ಸಮಸಂಖ್ಯೆಯಲ್ಲಿ ಅಂದರೆ 2, 4, 6, 8, 10, 12, 14, 16 ಹೀಗೆ ಅರಿಶಿಣದ ಕೊಂಬುಗಳನ್ನು ತಂದು ಒಂದು ಬಿಳಿ ದಾರಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ತೋರಣದಂತೆ ಮಾಡಿಕೊಳ್ಬೇಕು. ಆನಂತರ ಆ ತೋರಣವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಇದನ್ನು ವಿಶೇಷವಾಗಿ ಬೆಳಗ್ಗೆ ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಬೇಕಾಗತ್ತೆ. ಬೆಳಗ್ಗೆ ಅಂದರೆ 9 ಗಂಟೆ ಒಳಗಡೆ ಇದನ್ನು ಕಟ್ಟಬೇಕು. ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಕಟ್ಟಿದ್ರಂದ್ರೂ ಬಹಳ ಶುಭ ಫಲವನ್ನು ನೀಡುತ್ತೆ. ಅಷ್ಟೇ ಅಲ್ಲದೆ ಇದು ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳದಲ್ಲಿ ಸಹಿತ ಕಟ್ಟಬಹುದು.
ಹೀಗೆ ಮಾಡುವುದರಿಂದ ಮನೆಯಲ್ಲಿ ಎಲ್ಲವೂ ಶುಭ ಫಲವನ್ನು ನೀಡುತ್ತೆ. ನೋಡಿರಿ ವೀಕ್ಷಕರೇ, ಯುಗಾದಿ ಹಬ್ಬದ ದಿನದಂದು ಈ 5 ವಸ್ತುಗಳನ್ನು ಮನೆಗೆ ತಂದು ನೀವು ಇದು ಮಾಡಿ ನೋಡಿರಿ. ವೀಕ್ಷಕರೇ, ಇನ್ನೊಂದು ಸಾರಿ ಹೇಳಿಬಿಡ್ತೀನಿ, ಯುಗಾದಿಯ ದಿವಸ ಈ 5 ವಸ್ತುಗಳನ್ನು ನೀವು ಮನೆಗೆ ತೊಗೊಂಬಂದ್ರಿ ಅಂದರೆ ಅದೃಷ್ಟದ ಮೇಲೆ ಅದೃಷ್ಟ ಬರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅರಿಶಿಣದ ಕೊಂಬು, ಕವಡೆ, ಉಪ್ಪು, ಅಕ್ಕಿ, ಆಲದ ಎಲೆ. ಈ ವಿಡಿಯೋದಿಂದ ನಿಮಗೆಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕೈತೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು.